ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮದರ್ ತೆರೇಸಾ ಈ ಹೆಸರನ್ನ ಕೇಳದ ಯಾವೊಬ್ಬ ಭಾರತೀಯನು ಅಥವಾ ವಿದೇಶಿಯರು ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಈ ಮಹಾತಾಯಿ ಇಂದಿಗೂ ಎಂದೆಂದಿಗೂ ಜೀವಂತವಾಗಿ ಬಿಟ್ಟಿದ್ದಾರೆ. ಅಸಹಾಯಕರಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಮದರ್ ತೆರೇಸಾ ಜಗತ್ತಿನಲ್ಲಿ ಪ್ರೀತಿ ವಾತ್ಸಲ್ಯವನ್ನ ಹಂಚಿದವರು. ಪ್ರೀತಿ ಕರುಣೆ ಸಹನೆಯಲ್ಲೇ ದೇವರನ್ನ ಕಂಡವರು. ಭಾರತದಲ್ಲಿ ಸುಮಾರು 45ಕ್ಕೂ ಹೆಚ್ಚು ವರ್ಷಗಳ ಕಾಲ ಬಡ ರೋಗಿಗಳ ಸೇವೆ ಮಾಡಿದ ಮದರ್ ತೆರೇಸಾ ಅವರ ಸೇವಾ ಗುಣಕ್ಕಾಗಿ ವಿಶ್ವದ ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮದರ್ ತೆರೇಸಾ ಯುದ್ಧಗಳನ್ನು ನಿಲ್ಲಿಸಿದ್ರು, ಅಧ್ಯಕ್ಷರೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡ್ರು, ಅನಾಥಾಶ್ರಮಗಳ ಸಾಮ್ರಾಜ್ಯವನ್ನು ನಿರ್ಮಿಸಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಕೈದಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆಯೂ ಮಾಡಿದ್ರು. ಹೀಗೆ ಈ ವ್ಯಕ್ತಿತ್ವ ಬದುಕಿದಷ್ಟು ದಿನ ಪರರಿಗಾಗಿಯೇ ಬದುಕಿ ಪರರ ಏಳಿಗೆಗಾಗಿಯೇ ಜೀವತೆತ್ತ ಮಹಾನ್ ಸಂತೆ ಅಂತಲೇ ನಂಬುತ್ತಾರೆ. ಜಗತ್ತು ಕೊಂಡ ಶ್ರೇಷ್ಠ ಮಾನವತಾವಾದಿಗಳಲ್ಲಿ ಒಬ್ಬರು. ಭಾರತೀಯರಲ್ಲದಿದ್ದರೂ ಅವರು ತಮ್ಮ ಇಡೀ ಜೀವನವನ್ನ ಭಾರತದ ಜನರಿಗೆ ಸೇವೆ ಮಾಡಲು ಕಳೆದ್ರು ಎಂಬುದೇ ನಿಜಕ್ಕೂ ರೋಚಕ ಅಧ್ಯಾಯ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮದರ್ ತೆರೇಸಾರವರ ಕುರಿತಾದ ಕೆಲವೊಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮದರ್ ತೆರೇಸಾರವರ ಬಾಲ್ಯದ ಬಗ್ಗೆ ನೋಡೋದಾದ್ರೆ 1910ರಲ್ಲಿ ಉತ್ತರ ಮೆಸಿಡೋನಿಯಾದ ಸ್ಕೋಪ್ಜೆಯಲ್ಲಿ ಮದರ್ ತೆರೇಸಾರ ಜನನವಾಗುತ್ತೆ. ಅವರ ಮೊದಲ ಹೆಸರು ಆಗ್ನೆಸೆ ಗೋನ್ಕ್ಸೆ ಬೋಜಕ್ಸಿಯು ಎಂದು, ಅಂದರೆ ಗುಲಾಬಿ ಮುಖು ಎಂದರ್ಥ. ಅವರ ಪೋಷಕರ ಬಗ್ಗೆ ಗಮನಿಸಿದಾಗ ಆಲ್ಬೇನಿಯಾದ ಸ್ಕೋಡರ್ ನಗರದ ನಿವಾಸಿಗಳಾದ ನಿಕೋಲೆ ಮತ್ತು ಡ್ರಾನಾ ಬೋಜಕ್ಸಿಯು ದಂಪತಿಗಳಿಗೆ ಜನಿಸಿದ ಮಕ್ಕಳಲ್ಲಿ ಕೊನೆಯವರು. ಆಲ್ಬೇನಿಯಾದ ರಾಜಕಾರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಅವರ ತಂದೆ 1919ರಲ್ಲಿ ತೀರಿಕೊಂಡಾಗ ಅವರಿಗಿನ್ನೂ 8 ವರ್ಷ. ಅವರ ಬಾಲ್ಯ ನಿಜಕ್ಕೂ ಶೋಚನೀಯವೇ ಎನ್ನಬಹುದು. ಪೋಷಕರ ಪ್ರೀತಿ ಅಥವಾ ಕಾಳಜಿಯೇ ಸಿಗದೆ ಬೆಳೆದ ನತದೃಷ್ಟೆ ಮದರ್ ತೆರೇಸಾ. ತಂದೆಯ ನಿಧನದ ನಂತರ ಪುಟ್ಟ ಬಾಲೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಸುಪರ್ದಿಯಲ್ಲೇ ಬೆಳೆಯಬೇಕಾಗತ್ತೆ. ಹೀಗೆ ಸಾಂಸಾರಿಕ ತೊಂದರೆಗಳಿಂದಾಗಿ ಬೆಳೆಯುವ ವಯಸ್ಸಿನಲ್ಲಿಯೇ ಮುದುಡಿ ಹೋಗಬೇಕಾಯಿತು ಆ ಪುಟ್ಟ ಬಾಲಕಿಯ ಬದುಕು. ನಂತರ ಚರ್ಚಿನ ವಾತಾವರಣದಲ್ಲಿ ತನ್ನ 12ನೇ ವಯಸ್ಸಿನಲ್ಲಿ ಸನ್ಯಾಸಿನಿಯಾಗಲು ನಿರ್ಧರಿಸ್ತಾರೆ. ತನ್ನುಳಿದ ಬದುಕನ್ನ ಧಾರ್ಮಿಕ ಸೇವೆಗೆ ಮುಡಿಪಾಗಿಡಬೇಕೆಂದು ತೀರ್ಮಾನಿಸ್ತಾರೆ. ತಮ್ಮ 18ನೇ ವಯಸ್ಸಿಗೆ ಮನೆ ತೊರೆದ ತೆರೇಸಾ ಸಿಸ್ಟರ್ಸ್ ಆಫ್ ಲೊರೋಟೋ ಮಿಷನರಿಯನ್ನ ಸೇರಿಕೊಳ್ತಾರೆ. ಮತ್ತೆ ಅವರ ತಾಯಿಯನ್ನಾಗಲಿ ಅಥವಾ ಸಹೋದರಿಯನ್ನಾಗಲಿ ಎಂದೆಂದಿಗೂ ಹಿಂತಿರುಗಿ ನೋಡಲೇ ಇಲ್ಲ. ಅಂದಿನಿಂದ ಬದುಕಿನ ಸತ್ಯದ ಹುಡುಕಾಟದಲ್ಲಿ ಕಣ್ಣರಳಿಸುತ್ತಾ ಬದುಕು ಸವೆಸಲಾರಂಭಿಸಿದ್ರು. ಋಣಾನುಬಂಧವಿಲ್ಲದೆ ಏನೂ ನಡೆಯುವುದಿಲ್ಲ ಎಂಬಂತೆ ವರ್ಷದ ಬಳಿಕ ಅವರು ಶಿಕ್ಷಕರಾಗಲು ತನ್ನ ಕರ್ಮಭೂಮಿಯಾದ ಕೋಲ್ಕತಾಕ್ಕೆ ಬಂದಿಳಿದಿದ್ರು. ಇಂಗ್ಲಿಷ್ ಕಲಿಯುವ ಸಲುವಾಗಿ ಆಗ್ನೆಸ್ ಆರಂಭದಲ್ಲಿ ಐರ್ಲೆಂಡ್ನ ರಾತ್ ಫರ್ನ್ ಹ್ಯಾಮ್ನಲ್ಲಿರುವ ಲೊರೋಟೋ ಅಬ್ಬಿ ಶಾಲೆಗೆ ಸೇರಿಕೊಳ್ತಾರೆ. ಆಗ ಸಿಸ್ಟರ್ಸ್ ಆಫ್ ಲೊರೋಟೆ ಮಿಷನರಿ ಭಾರತದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ನೀಡುತ್ತಿತ್ತು. ಇವರು 1929ರಲ್ಲಿ ಭಾರತಕ್ಕೆ ಆಗಮಿಸಿ ಹಿಮಾಲಯದ ತಪ್ಪಲಿನಲ್ಲಿರುವ ಡಾರ್ಜಿಲಿಂಗ್ನಲ್ಲಿ ತಮ್ಮ ದೀಕ್ಷಾ ತರಬೇತಿ ಅವಧಿಯನ್ನ ಆರಂಭಿಸ್ತಾರೆ. ಕ್ರೈಸ್ತರಾಗಿ ತಮ್ಮ ಮೊದಲ ಧಾರ್ಮಿಕ ದೀಕ್ಷಾ ಪ್ರತಿಜ್ಞೆಯನ್ನ 1931ರ ಮೇ 24ರಂದು ಸ್ವೀಕರಿಸ್ತಾರೆ. ಕ್ರೈಸ್ತ ಮಿಷನರಿಗಳ ಪೋಷಕರಾಗಿದ್ದ ತೆರೇಸೆ ಡಿ ಲಿಸಿಯುಕ್ಸ್ ಅವರ ಗೌರವಾರ್ಥ ಈ ಸಮಯದಲ್ಲಿ ಆಗ್ನೆಸ್ ತಮ್ಮ ಹೆಸರನ್ನ ತೆರೇಸಾ ಎಂದು ಬದಲಾಯಿಸಿಕೊಳ್ತಾರೆ. ತೆರೇಸಾ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಸಂತೋಷದಿಂದಿದ್ರು. ಕಲ್ಕತ್ತಾದಲ್ಲಿ ತಮ್ಮ ಸುತ್ತಮುತ್ತ ಇದ್ದ ಬಡತನವನ್ನ ಕಂಡು ತೀವ್ರವಾಗಿ ವಿಚಲಿತರಾದರು. 1943ರಲ್ಲಿ ಉಂಟಾದ ಕ್ಷಾಮ ಕಲ್ಕತ್ತಾ ನಗರವನ್ನ ದುಸ್ಥಿತಿಗೆ ತಳ್ಳಿತ್ತಲ್ಲದೆ ಸಾಕಷ್ಟು ಸಾವು ನೋವುಗಳನ್ನು ತಂದೊಡ್ಡಿತ್ತು. ಇದರ ಜೊತೆಗೆ ಅದೇ ಸಮಯದಲ್ಲಿ ಅಂದ್ರೆ ಆಗಸ್ಟ್ 1946ರಲ್ಲಿ ಭುಗಿಲೆದ್ದ ಹಿಂದೂ ಮುಸ್ಲಿಂ ಗಲಭೆ ನಗರದ ಜನತೆಯನ್ನ ಹತಾಶೆ ಮತ್ತು ಭೀತಿಯಲ್ಲಿ ಮುಳುಗಿಸಿತು. 1946ರ ಸೆಪ್ಟೆಂಬರ್ 10ರಂದು ತೆರೇಸಾ ತಮ್ಮ ವಾರ್ಷಿಕ ಏಕಾಂತವಾಸಕ್ಕೆ ಡಾರ್ಜಿಲಿಂಗ್ನಲ್ಲಿದ್ದ ಲೊರೆಟೆ ಕಾನ್ವೆಂಟ್ಗೆ ಕಲ್ಕತ್ತಾದಿಂದ ಪ್ರಯಾಣ ಮಾಡುತ್ತಿದ್ದಾಗ ಅವರೇ ವರ್ಣಿಸಿರುವ ಹಾಗೆ ದಿ ಕಾಲ್ ವಿತ್ ಇನ್ ದಿ ಕಾಲ್ ಎಂಬುದನ್ನು ಮನಗೊಳ್ತಾರೆ. ಆ ಅನುಭವವನ್ನ ಅವರು ಹೀಗೆ ವರ್ಣಿಸ್ತಾರೆ: ಬಡವರೊಂದಿಗೆ ನಾನು ಒಬ್ಬಳಾಗಿ ಬದುಕುತ್ತಿರುವಾಗ ಬಡವರ ಸೇವೆ ಮಾಡಲೆಂದೇ ನಾನು ಕಾನ್ವೆಂಟ್ ತೊರೆಯಲು ನಿರ್ಧರಿಸಿದ್ದೆ. ಇದೊಂದು ದೈವಾಜ್ಞೆಯಾಗಿತ್ತು ಎಂದು. ಇಲ್ಲೇ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗಿತ್ತು ಎಂಬ ಉಲ್ಲೇಖವೂ ಸಿಗುತ್ತೆ. ತದನಂತರದಲ್ಲಿ ಮನುಷ್ಯತ್ವದಿಂದ ದೈವತ್ವಕ್ಕೇರಿದರು ಎಂದು ಉಲ್ಲೇಖ ಸಿಗುತ್ತೆ. ತೆರೇಸಾರವರು ಮಿಷನರಿ ಸೇವೆಯನ್ನ 1948ರಲ್ಲಿ ಬಡ ಜನತೆಯೊಂದಿಗೆ ಆರಂಭಿಸ್ತಾರೆ. ಲೊರೇಟೋ ಕಾನ್ವೆಂಟ್ನ ಸಾಂಪ್ರದಾಯಿಕ ಉಡುಪನ್ನ ತೊರೆದು ಬಿಳಿ ಬಣ್ಣದ ಮತ್ತು ನೀಲಿ ಅಂಚಿರುವ ಸರಳವಾದ ಹತ್ತಿ ಸೀರೆಯನ್ನ ತಮ್ಮ ನಿತ್ಯದ ಉಡುಗೆಯಾಗಿಸಿಕೊಳ್ತಾರೆ. ಭಾರತದ ಪೌರತ್ವವನ್ನು ಪಡೆದುಕೊಂಡು ಬಡವರ ಉದ್ಧಾರಕ್ಕೆಂದು ಕೊಳಗೇರಿಗಳಿಗೆ ಧಾವಿಸ್ತಾರೆ.
ಆರಂಭದಲ್ಲಿ ಇವರು ಮೋತಿಜಿ ಹಿಲ್ನಲ್ಲಿ ಶಾಲೆಯನ್ನು ತೆರೆದರಾದರೂ ಬಹುಬೇಗನೆ ನಿರ್ಗತಿಕರ ಮತ್ತು ಹಸಿದವರ ಪರವಾಗಿ ದುಡಿಯಲು ಅವರ ಮನಸ್ಸು ತುಡಿಯುತ್ತಿತ್ತು. ಇವರ ಸೇವಾ ಕೈಂಕರ್ಯಗಳು ಬಹುಬೇಗ ಭಾರತದ ಅಧಿಕಾರಿಗಳ ಹಾಗೂ ಪ್ರಧಾನಮಂತ್ರಿಗಳ ಗಮನವನ್ನು ಸೆಳೆದವು. ಪ್ರಧಾನಮಂತ್ರಿಗಳು ಇವರ ಕಾರ್ಯವನ್ನು ಶ್ಲಾಘಿಸಿದರು. ಮೊದಲ ವರ್ಷವೆಂಬುದು ಹಲವಾರು ಎಡರು ತೊಡರುಗಳಿಂದ ತುಂಬಿತ್ತು ಎಂದು ತೆರೇಸಾ ತಮ್ಮ ದಿನಚರಿಯಲ್ಲಿ ದಾಖಲಿಸಿದ್ದಾರೆ. ಆದಾಯದ ಯಾವುದೇ ಮೂಲಗಳು ಇರಲಿಲ್ಲ. ಹೀಗಾಗಿ ಇವರು ಆಹಾರ ಮತ್ತು ಅಗತ್ಯ ಪೂರೈಕೆಗಾಗಿ ಅನ್ಯರನ್ನ ಬೇಡುವ ಪರಿಸ್ಥಿತಿಗೆ ಬಂದಿದ್ರು. ಮುಂದೆ ಹೇಗೋ ಎಂಬ ಸಂಶಯದ ಸುಳಿಗೆ ಸಿಕ್ಕ ತೆರೇಸಾರನ್ನ ಒಂಟಿತನವು ಕಾಡಿತ್ತು ಎಂದು ತಮ್ಮ ದಿನಚರಿಯಲ್ಲಿ ದಾಖಲಿಸಿದ್ದಾರೆ ಮದರ್ ತೆರೇಸಾ. 1943ರ ಬಂಗಾಳದ ಕ್ಷಾಮದಿಂದ ಉಂಟಾದ ಸಾವು ನೋವುಗಳಿಗೆ ಸಾಕ್ಷಿಯಾಗ್ತಾರೆ. ಆ ವೇಳೆ ಹಲವಾರು ಮೃತದೇಹಗಳು ಬೀದಿಯಲ್ಲಿ ಬಿದ್ದುದನ್ನ ನೋಡಿದ ಅವರ ಮನಸ್ಸಿಗೆ ಇನ್ನಿಲ್ಲದ ಘಾಸಿ ಮಾಡಿತ್ತು. ಅಲ್ಲದೆ ಈ ಬದುಕು ಎಷ್ಟು ದುಸ್ತರ, ಮನುಷ್ಯ ಬದುಕಿದ್ದಾಗ ಮೆರೆದಾಡಿ ಸತ್ತಾಗ ಬೀದಿ ಶವವಾಗುವ ಪರಿ ಅದೆಷ್ಟು ಕ್ರೂರವೆಂದು ಭಾವಿಸಿದ್ರು. 1950ರಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಎಂಬ ಸ್ವಯಂ ಸೇವಾ ಸಂಘವನ್ನ ಕಲ್ಕತ್ತಾದಲ್ಲಿ ಸ್ಥಾಪಿಸಿದ ಮದರ್ ತೆರೇಸಾ ಸುಮಾರು 45 ವರ್ಷಗಳ ಕಾಲ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. 1950ರಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಎಂಬ ಸ್ವಯಂ ಸೇವಾ ಸಂಘವನ್ನ ಭಾರತದ ಕಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ. ಮಿಷನರೀಸ್ ಆಫ್ ಚಾರಿಟೀಸ್ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನ ಮೊದಲು ಭಾರತದಾದ್ಯಂತ ವಿಸ್ತರಿಸಲು ಮಾರ್ಗದರ್ಶಿಯಾಗಿ, ನಂತರ ವಿಶ್ವದ ಇತರೆ ರಾಷ್ಟ್ರಗಳಿಗೂ ಸಂಸ್ಥೆಯ ಕಾರ್ಯಾಚರಣೆಯನ್ನ ವ್ಯಾಪಿಸುವಂತೆ ಮೇಲ್ವಿಚಾರಣೆ ನಡೆಸ್ತಾರೆ. ಮದರ್ ತೆರೇಸಾರವರು ಬಡವರ, ರೋಗಿಗಳ, ಅನಾಥರ ಮತ್ತು ಮರಣ ಸಂಕಟದಲ್ಲಿರುವವರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. 1970ರ ವೇಳೆಗೆ ಇವರು ಒಬ್ಬ ಮಾನವತಾವಾದಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗ್ತಾರೆ. ಬಡವರ, ನಿರ್ಗತಿಕರ, ರೋಗಿಗಳ, ಅನಾಥರ, ವೃದ್ಧರ ಪರವಾಗಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವರಿಗೆ ವಿಶ್ವದ ಅತ್ಯುನ್ನತ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರ ಬಗ್ಗೆ ಸಾಕ್ಷ್ಯಚಿತ್ರ ಮತ್ತು ಮ್ಯಾಲ್ಕಮ್ ಮುಗ್ಗರಿಜ್ ಅವರ ಸಮಥಿಂಗ್ ಬ್ಯೂಟಿಫುಲ್ ಫಾರ್ ಗಾಡ್ ಕೃತಿಯನ್ನು ರಚಿಸಿದ್ದಾರೆ. ಇದೇ ಕೃತಿಯನ್ನು ಆಧರಿಸಿ ಸಾಕ್ಷ್ಯ ಚಿತ್ರವೊಂದನ್ನು ನಿರ್ಮಿಸಿದ್ದಾರೆ. ಭಾರತ ಸರ್ಕಾರವು ಕೂಡ ಈ ಮಹಾಮಾತೆಗೆ ದೇಶದ ಅತ್ಯುನ್ನತ ಪೌರ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಿದೆ. ಮದರ್ ತೆರೇಸಾ ಸ್ಥಾಪಿಸಿದ ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆ ತನ್ನ ಸೇವೆಯನ್ನು ವಿಸ್ತರಿಸುತ್ತಾ ಹೋಯಿತು. ಇದು ಧರ್ಮಶಾಲೆಗಳು, HIV ಏಡ್ಸ್ ಪೀಡಿತರ ಸೇವೆ, ಕುಷ್ಠರೋಗಿಗಳ ಆರೈಕೆ, ಕ್ಷಯ ರೋಗಿಗಳ ಶುಶ್ರೂಷೆಯಲ್ಲಿ ತೊಡಗಿದ್ರು. ಇದರ ಜೊತೆ ಸಾರಿನ ಅರವಟ್ಟಿಗೆಗಳು, ಮಕ್ಕಳ ಮತ್ತು ಕೌಟುಂಬಿಕ ಆಪ್ತ ಸಲಹೆ, ಅನಾಥಾಶ್ರಮಗಳು ಮುಂತಾದ ವಿವಿಧ ಸೇವಾ ಸೌಲಭ್ಯಗಳನ್ನು ಇಲ್ಲದವರ ಪಾಲಿಗೆ ಹುಟ್ಟು ಹಾಕ್ತಾರೆ. ಸಾವಿನ ದವಡೆಯಲ್ಲಿರುವವರಿಗಾಗಿ ಚರ್ಚ್ಗೆ ಸೇರಿಸಿಕೊಳ್ಳುವಾಗ ಮಾಡಿಸಲಾಗುವ ಶುದ್ಧಿ ಸ್ನಾನ ಅಥವಾ ದೀಕ್ಷಾವಿಧಿ, ಗರ್ಭಪಾತದ ವಿರುದ್ಧದ ಇವರ ಬಲವಾದ ನಿಲುವು ಮೊದಲಾದವುಗಳ ಮೇಲೆ ಕಿಡಿಕಾರಿದ ಕೆಲವರು ಇವೆಲ್ಲ ಮತಾಂತರಕ್ಕೆ ಪ್ರೇರೇಪಿಸುವ ಕೃತ್ಯಗಳೆಂದು ಖಂಡಿಸ್ತಾರೆ. ಅವರಲ್ಲಿ ಕ್ರಿಸ್ಟೋಫರ್ ಹಿಚಿನ್ಸ್, ಮೈಕಲ್ ಫಾರೆಂಥಿ, ಅರೋಪ್ ಚಟರ್ಜಿ, ವಿಶ್ವ ಹಿಂದೂ ಪರಿಷತ್ ಮುಂತಾದವರು ತೀವ್ರವಾಗಿ ಖಂಡಿಸ್ತಾರೆ. 1996ರಲ್ಲಿ ಮದರ್ ತೆರೇಸಾ ಅವರನ್ನ ಯುನೈಟೆಡ್ ಸ್ಟೇಟ್ಸ್ನ ಗೌರವ ಪ್ರಜೆಯಾಗಿ ನೇರವಾಗಿ ಆಕ್ಟ್ ಆಫ್ ಕಾಂಗ್ರೆಸ್ ಮೂಲಕ ಅಧಿಕೃತವಾಗಿ ಪ್ರಕಟಿಸಲಾಯಿತು. 1983ರಲ್ಲಿ 2ನೇ ಪೋಪ್ ಜಾನ್ ಪಾಲ್ ಅವರು ರೋಮ್ನಲ್ಲಿ ಭೇಟಿ ಮಾಡುವ ಸಂದರ್ಭದಲ್ಲಿ ಮದರ್ ತೆರೇಸಾ ಹೃದಯಾಘಾತಕ್ಕೆ ಈಡಾಗ್ತಾರೆ. ಅಲ್ಲದೆ ಮತ್ತೊಮ್ಮೆ 2ನೇ ಬಾರಿ 1989ರಲ್ಲೂ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಆಗ ಹೃದಯಕ್ಕೆ ಕೃತಕ ಪೇಸ್ ಮೇಕರ್ ಅನ್ನ ಅಳವಡಿಸಲಾಗುತ್ತೆ. ನ್ಯೂಮೋನಿಯಾದಿಂದ ಬಳಲುತ್ತಿದ್ದ ತೆರೇಸಾರವರು 1991ರಲ್ಲಿ ಮೆಕ್ಸಿಕೋದಲ್ಲಿ ಮತ್ತೆ ಹಾರ್ಟ್ ಸಮಸ್ಯೆಗೆ ಒಳಗಾಗಬೇಕಾಯಿತು. 1996 ಏಪ್ರಿಲ್ನಲ್ಲಿ ಮದರ್ ತೆರೇಸಾ ಎಡವಿ ಬಿದ್ದ ಪರಿಣಾಮವಾಗಿ ಅವರ ಕತ್ತಿನ ಮೊಳೆ ಮುರಿತಕ್ಕೊಳಗಾಯಿತು. ಅದೇ ವರ್ಷ ಆಗಸ್ಟ್ನಲ್ಲಿ ಮಲೇರಿಯಾ ಕಾಯಿಲೆಗೆ ತುತ್ತಾದರು. ಅಲ್ಲದೆ ಇವರ ಹೃದಯಕ್ಕೆ ಅಳವಡಿಸಿದ್ದ ಪೇಸ್ ಮೇಕರ್ ವಿಫಲವಾಯಿತು. ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲಾಯಿತಾದರೂ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು. ಆದರೆ ಕಾಯಿಲೆ ಬಿದ್ದಾಗ ಅವರೇ ಸ್ಥಾಪನೆ ಮಾಡಿದ್ದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯದೆ ಕ್ಯಾಲಿಫೋರ್ನಿಯಾದ ಅತ್ಯಾಧುನಿಕ ಸೌಲಭ್ಯವಿದ್ದ ಆಸ್ಪತ್ರೆಯಲ್ಲೇ ನನಗೆ ಚಿಕಿತ್ಸೆ ಕೊಡಿಸಿರಿ ಎಂದು ಮನವಿ ಮಾಡಿಕೊಂಡಿದ್ರು ಮದರ್ ತೆರೇಸಾ. ಅವರ ಈ ನಿಲುವು ದೊಡ್ಡ ವಿವಾದವನ್ನೇ ಹುಟ್ಟುಹಾಕಿತ್ತು. ಮದರ್ ತೆರೇಸಾ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಈಡಾಗಿ ಮೊದಲ ಬಾರಿಗೆ ಆಸ್ಪತ್ರೆಗೆ ದಾಖಲಾದಾಗ ಕಲ್ಕತ್ತಾದ ಆರ್ಚ್ ಬಿಷಪ್ ಹೆನ್ರಿ ಸೆಬಾಸ್ಟಿಯನ್ ಡಿಸೋಜಾ ತೆರೇಸಾ ಅವರ ಅನುಮತಿಯನ್ನು ಪಡೆದು ಅವರಿಗೆ ದೆವ್ವ ಬಿಡಿಸುವ ಕ್ರಿಯಾದಿಗಳನ್ನು ನೆರವೇರಿಸಲು ಪಾದ್ರಿಗೆ ಸೂಚಿಸಿದರು. ತೆರೇಸಾರವರಿಗೆ ದೆವ್ವ ಹಿಡಿದಿದೆ ಎಂಬುದು ಡಿಸೋಜಾ ಅವರ ಭಾವನೆಯಾಗಿತ್ತು. 1997ರ ಮಾರ್ಚ್ 13ರಂದು ತೆರೇಸಾರವರು ಮಿಷನರೀಸ್ ಆಫ್ ಚಾರಿಟೀಸ್ನಿಂದ ಹೊರಬರ್ತಾರೆ. ಮದರ್ ತೆರೇಸಾ 1997ರ ಸೆಪ್ಟೆಂಬರ್ 5ರಂದು ಇಹಲೋಕವನ್ನು ತ್ಯಜಿಸ್ತಾರೆ.
ಮದರ್ ತೆರೇಸಾ ನಿಧನರಾದ ಸಮಯದಲ್ಲಿ ಅವರ ಮಿಷನರೀಸ್ ಆಫ್ ಚಾರಿಟಿ ಸಂಸ್ಥೆ ಸುಮಾರು 4,000ಕ್ಕೂ ಹೆಚ್ಚು ಸಿಸ್ಟರ್ಸ್ಗಳನ್ನು ಮತ್ತು 300ಕ್ಕೂ ಹೆಚ್ಚು ಸಂಘಟಿತ ಸದಸ್ಯರನ್ನ ಹೊಂದಿತ್ತಲ್ಲದೆ 132 ದೇಶಗಳಲ್ಲಿ 610 ಮಿಷನ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಮದರ್ ತೆರೇಸಾರವರನ್ನ ಹತ್ತಿರದಿಂದ ಬಲ್ಲವರಾಗಿದ್ದ ಅವರ ಪಾಸ್ಟ್ಯುಲೇಟರ್ ರೆವರೆಂಡ್ ಬ್ರಿಯಾನ್ ಕೊಲೋಡಿಜಗ್ ಉಲ್ಲೇಖಿಸಿರುವಂತೆ, ಏನೇ ಆಗಲಿ ದೇವರ ಅಸ್ತಿತ್ವವಿಲ್ಲ ಎಂದು ಅವರಿಗನಿಸಿತ್ತಂತೆ. ಯೇಸು ಭೋಜನ ಪ್ರಸಾದದಲ್ಲೂ ಇಲ್ಲ, ಹೃದಯದಲ್ಲೂ ಇಲ್ಲ. ಅವರ 50 ವರ್ಷಗಳ ಕಾಲ ಎಂದರೆ ಜೀವನದ ಕಡೆಯವರೆಗೂ ನಂಬಿದ್ದ ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಕಡೆಗಾಲದಲ್ಲಿ ಸಂಶಯ ಕಂಡಿದ್ದರಂತೆ. ಹೋರಾಟ ನಡೆಸಿದ್ರು, ಹಲವಾರು ಅನುಮಾನಗಳನ್ನು ಮದರ್ ತೆರೇಸಾ ವ್ಯಕ್ತಪಡಿಸಿದ್ದರು ಎಂದು ಉಲ್ಲೇಖಿಸಿದ್ದಾನೆ. ಅಲ್ಲದೆ ತಮ್ಮ ಬದುಕಿನುದ್ದಕ್ಕೂ ತೆರೇಸಾರವರು ನಾನಾ ಪವಾಡಗಳನ್ನ ಮಾಡಿದ್ದಾರೆಂದು ಉಲ್ಲೇಖಗಳು ಸಿಗ್ತವೆ. ಈ ಬಗ್ಗೆ ನಾನಾ ಪುಸ್ತಕಗಳು ಪ್ರಕಟಿಸಿವೆ. ಅವುಗಳಲ್ಲಿ ತುಂಬಾ ಪ್ರಸಿದ್ಧಿಯಾಗಿರೋದು ಕ್ಯಾನ್ಸರ್ ಗಡ್ಡೆಯನ್ನು ಗುಣಪಡಿಸಿದ್ದು, ಅಂಗವೈಕಲ್ಯದಿಂದ ಬಳಲುವವರಿಗೆ ಸರಿಪಡಿಸಿದ್ದು, ಮೂಕರಿಗೆ ಮಾತು ಬರುವಂತೆ ಮಾಡಿದ್ದು, ಹೀಗೆ ನಾನಾ ಕಥೆಗಳು ಹರಿದಾಡ್ತಿವೆ. ಆದರೆ ತಮ್ಮ ಕೊನೆಗಾಲದಲ್ಲಿ ದೇವರ ಬಗ್ಗೆಯೇ ಸಂಶಯವಿಟ್ಟುಕೊಂಡಿದ್ದ ಮದರ್ ತೆರೇಸಾರವರು ಇಂತಹ ಪ್ರಮಾದಗಳನ್ನು ಸೃಷ್ಟಿಸೋಕೆ ಹೇಗೆ ತಾನೇ ಸಾಧ್ಯ ಅನ್ನೋದು ದಾರ್ಶನಿಕರ ಮಾತು. ಅಲ್ಲದೆ ಅವರು ಭಾರತದಲ್ಲಿ ನೆಲೆಯೂರಿದ್ದೇ ಇಲ್ಲಿನ ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ ಅನ್ನೋ ನಾನಾ ಚರ್ಚೆಗಳು ನಡೆದಿವೆ. ಇದು ಅಂದಿನ ಕಾಲಕ್ಕೆ ದೊಡ್ಡ ಪ್ರಮಾದವನ್ನೇ ಸೃಷ್ಟಿ ಮಾಡಿತ್ತು. ಅಂತೂ ಭಾರತದ ಮಟ್ಟಿಗೆ ಮದರ್ ತೆರೇಸಾ ಅಂದ್ರೆ ಕಡುಬಡವರ ರೋಗಿಗಳ ಶುಶ್ರೂಷಕಿ ಮಾತ್ರವಲ್ಲ, ಬಡಬಗ್ಗರನ್ನ ಉದ್ಧಾರಿಸಿದಾಕೆ ಎಂದೇ ನಂಬಲಾಗಿದೆ. ಇವಿಷ್ಟು ಮದರ್ ತೆರೇಸಾರವರ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.